Hello guys, good morning. Welcome back to my channel Bhumika Flurry. Please subscribe to my YouTube channel and press the bell icon for the upcoming notifications. ಇಂದು ನಾನು ಹಾಸನ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ. ಆ, ದರ್ಶನಕ್ಕೆ ತುಂಬ ಜನ ಅನ್ಕೊತಿದ್ದಾರೆ ತುಂಬ ರಶ್ ಇರುತ್ತೆ, ಹಾಗಿರುತ್ತೆ ಹೀಗಿರುತ್ತೆ ಅಂತ ಹೇಳ್ಬಿಟ್ಟು. ಏನೂ ಇಲ್ಲ, ಆರಾಮಾಗಿ ದರ್ಶನ ಮಾಡಬಹುದು. ಸುಮ್ಮನೆ ನಿಮ್ಮ ದುಡ್ಡನ್ನು 300 ರೂಪಾಯಿ ಟಿಕೆಟಿಗೆ ಅಥವಾ 1000 ರೂಪಾಯಿ ಟಿಕೆಟಿಗೆ ಎಲ್ಲ ಕೊಟ್ಟು ವೇಸ್ಟ್ ಮಾಡಿಬಿಡಿ. ಕ್ಯೂ ಅಲ್ಲಿ ನಿಂತ್ಕೊಳ್ಳಿ, 1 ಅವರಲ್ಲಿ ಆರಾಮಾಗಿ 1-1.5 ಗಂಟೆಯಲ್ಲಿ ಆರಾಮಾಗಿ ದರ್ಶನ ಆಗುತ್ತೆ. ಜನಕ್ಕೆ ಲಾಸ್ಟ್ ಇಯರ್ ಮಿಸ್ಕನ್ಸೆಪ್ಷನಿಂದ ಈ ವರ್ಷವೂ ಹಾಗೆ ಇರುತ್ತೋ ಏನೋ ಅಂತ ಹೇಳಿಬಿಟ್ಟು ಆ ಥರ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಏನಿಲ್ಲ, ಆರಾಮಾಗಿ ಕ್ಯೂ ಇರುತ್ತೆ, ನಾರ್ಮಲ್ ಕ್ಯೂ ಇದೆ, ತುಂಬ ರಶ್ ಇಲ್ಲ, ಏನಿಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ಮುಂಚೆ ತೋರಿಸ್ದೆ, ಇಲ್ಲಿ ಜನನೇ ಇರಲಿಲ್ಲ, ಇವಾಗ ಜನ ಬರ್ತಿದ್ದಾರೆ. ಸೊ ಬರ್ತಾ ಇರ್ತಾರೆ, ಮೂವ್ ಆಗ್ತಾ ಇರುತ್ತೆ, ಸೊ ರಶ್ ಏನೂ ಇಲ್ಲ. ನಿಮಗೆ ಡಿಸ್ಪ್ಲೇಯಲ್ಲಿ ದೇವರ ಮೂರ್ತಿಯನ್ನು ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ಎಲ್ಲ ಜನನೇ ಇಲ್ಲ ಇನ್ನೂ. ನಾನು ಹೋಗಿರೋದು ಬೆಳಿಗ್ಗೆ ಒಂದು 10 ಗಂಟೆಗೆಲ್ಲ ಹೋದೆ, 11-11ವರೆಗೆಲ್ಲ ಮುಗಿಸಿ ಬಂದೆ. ಇದು ದೇವಾಲಯದ ಎಂಟ್ರೆನ್ಸ್, ಇದು ನೋಡ್ತಾ ಇರ್ಬೋದು ನೀವು. ತುಂಬ ಮಕ್ಕಳು ಪಾಪ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಂದ ಬಂದಿದ್ದಾರೆ. ಸೊ ಡಿಸಿಪ್ಲಿನರಿ ಆ್ಯಕ್ಷನ್ಸ್ನ ತೊಗೊಳೋದಕ್ಕೆ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ವಾಶ್ರೂಮು ಅದು ಇದು ಅಂತೆಲ್ಲ ತುಂಬ ಫೆಸಿಲಿಟೀಸ್ ಮಾಡ್ತಿದ್ದಾರೆ. ಸೊ ಮೈಸೂರಲ್ಲಿ ಎಲ್ಲ ನೀವು ನೋಡಿರ್ಬೋದು, ಕೇಳ್ತಾ ಇರ್ಬೋದು, ವೀಡಿಯೋಸ್ ಎಲ್ಲ ಬರ್ತಾ ಇದೆ. ಸೊ ಪೊಲಿಟಿಷಿಯನ್ಸ್ ಇವ್ರುಗಳಿಗೇ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ನಾವು ಈ ಥರ ಟಿಕೆಟ್ ತೊಗೊಂಡ್ರು ನಮಗೆ ಸಿಕ್ಕಿಲ್ಲ ನೋಡೋದಕ್ಕೆ, ಹಾಗೆ ಹೀಗೆ ಅಂತೆಲ್ಲ ತುಂಬ ಬಂತು, ನಾವು ನೋಡಿದ್ದೀವಿ. ಇಲ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ. ಯಾರಿಗೂ ಸ್ಪೆಷಲ್ ಆ ಥರ ಎಂಟ್ರೆನ್ಸ್ ಏನಿಲ್ಲ. ಟಿಕೆಟ್ ತೊಗೊಬೋದು, 2 ಟಿಕೆಟ್ ಇರುತ್ತೆ, ಒಂದು 300, ಇನ್ನೊಂದು 1000. ಟಿಕೆಟ್ ತೊಗೊಂಡು ಕ್ಯೂ ಅಲ್ಲೇ ಬರಬೇಕು. ಎಂಥ ಏನೇ ದೊಡ್ಡ ಮನುಷ್ಯರೇ ಇರ್ಬೋದು, ಯಾರೇ ಇರ್ಬೋದು. ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ದೇವಸ್ಥಾನದ ಅಲಂಕಾರ ನೋಡಿದರೆ ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ದೇವಸ್ಥಾನ ಇವಾಗ 23ನೇ ತಾರೀಕು ತನಕ ಓಪನ್ ಇದೆ. ಸೊ ಯಾವಾಗ ಹೇಗೆ ಬೇಕಾದ್ರೂ ನೀವು ಬಂದು ದೇವಸ್ಥಾನದಕ್ಕೆ ಬಂದು ದೇವರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ನೋಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ವಯಸ್ಸಾಗಿರೋರು ಅಂದರೆ ಮುಂಚೆ ಹೋದ ವರ್ಷ ನೋಡಿದರೆ 60 ವರ್ಷಕ್ಕಿಂತ ಮೇಲೆ ಇರುವವರಿಗೆ ಬೇರೆ ಕ್ಯೂ ಇತ್ತು. ಈ ವರ್ಷಕ್ಕೆ ಏನು ಮಾಡಿದ್ದಾರೆ ಅಂತಂದರೆ 80 ವರ್ಷದ ಕಟ್ ಆಫ್ ಕೊಟ್ಟಿದ್ದಾರೆ. 80 ವರ್ಷದ ಮೇಲಿರೋರಿಗೆ ಮಾತ್ರ ಸಪ್ರೇಟ್ ಲೈನ್ ಇರುತ್ತೆ. ಆ್ಯಂಡ್ ಆಲ್ಸೋ 300 ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಬೇರೆ ಕ್ಯೂ, ಫ್ರೀ ದರ್ಶನ ಮಾಡೋರಿಗೆ ಸಂತೆಪೇಟೆ ರಸ್ತೆಯಿಂದ ಆ ಕ್ಯೂ ಇರುತ್ತೆ, ನೀವು ಅಲ್ಲಿ ಬಂದು ಕ್ಯೂ ಅಲ್ಲಿ ಜಾಯ್ನ್ ಆಗ್ಬೋದು. ಒಂದೊಂದು ಹೂವಿನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ತುಂಬ ಜನ ಅಲ್ಲಿ ಕಾವಲಿದ್ದಾರೆ. ಯಾವ್ದಾದ್ರು ಏನಾದ್ರು ಅನಾಹುತ ಆದರೆ ನಿಮಗೆ ಎಮರ್ಜೆನ್ಸಿ ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ ತುಂಬ ಜನ ಇದ್ದಾರೆ ನೋಡಿ. ಪುಟ್ಟ ಮಕ್ಕಳು ಎಲ್ಲ ಬಂದಿದ್ದಾರೆ. ದೇವರ ಅಲಂಕಾರವನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ದೇವಸ್ಥಾನದ ಹೊರಭಾಗ. ದೇವಸ್ಥಾನ ಗರ್ಭಗುಡಿಯಲ್ಲಿ ವಿಡಿಯೋ ತೆಗೆಯೋ ಹಾಗಿಲ್ಲ, ಸೊ ಅದಕ್ಕೋಸ್ಕರ ನಾನು ಡಿಸ್ಪ್ಲೇ ಅಲ್ಲಿ ಏನು ತೋರಿಸಿದ್ರು ಅದನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ. ಇದು ದೇವರ ದರ್ಶನ ಪಡೆದ ನಂತರ ಹೊರಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು. ಹೊರಗಡೆ ಬಂದಮೇಲೆ ವಿಡಿಯೋ ಎಲ್ಲ ತೊಗೊಬೋದು, ಅದಕ್ಕೆ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಗರ್ಭಗುಡಿಯಲ್ಲಿ ಮಾತ್ರ ತೆಗೆದುಕೊಳ್ಳೋ ಹಾಗಿಲ್ಲ, ಅದೆಲ್ಲ ಕಡೆನೂ ಇರುತ್ತೆ, ನೀವು ಅರ್ಥ ಮಾಡ್ಕೊಬೋದು. ಆ ಗರ್ಭಗುಡಿಯಲ್ಲಿ ತೆಗಿಬಾರ್ದಂತಲೇ ಅವ್ರು ತುಂಬ ಜನ ಡಿಸ್ಪ್ಲೇಯಲ್ಲಿ ನಿಮಗೆ ಶೋ ಮಾಡ್ತಾ ಇರ್ತಾರೆ, ನೀವು ಅಲ್ಲಿ ನೋಡಿಕೊಳ್ಬಹುದು. ಹೇಗಿದ್ರೂ ದರ್ಶನ ಮಾಡೋಕ್ಕೆ ಹೋಗ್ತೀರ, ದೇವರನ್ನು ಮನಸಾರೆ ಪ್ರಾರ್ಥಿಸಿ. ನೋಡ್ತಾ ಇರ್ಬೋದು. ಇದು ದೇವಸ್ಥಾನದಿಂದ ದರ್ಶನ ಪಡೆದು ಹೊರಗೆ ಹೋಗುವ ದಾರಿ. ಮತ್ತು ದರ್ಶನಕ್ಕೂ ಅಷ್ಟೇ ತುಂಬ ನುಗ್ಗಲು ಹಾಗೇನೂ ಇಲ್ಲ. ಅವರೇ ನಿಮಗೆ ನೋಡಿ, ಇಲ್ಲಿಂದನೇ ನೋಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ, ನೀವು ಆರಾಮಾಗಿ ದರ್ಶನ ಪಡ್ಕೊಳ್ಬಹುದು.
ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಈ ದೇವಸ್ಥಾನ ವರ್ಷದಲ್ಲಿ ಒಂದೇ ಬಾರಿ ಓಪನ್ ಮಾಡ್ತಾರೆ, 7 ದಿನಗಳು ಇಲ್ಲ 10 ದಿನಗಳಲ್ಲಿ. ಆ ಜ್ಯೋತಿ, ದೇವರ ಮುಂದೆ ಇಟ್ಟಿರುವ ಜ್ಯೋತಿ ಯಾವ ಬಾಗಿಲು ಹಾಕುವ ಮುನ್ನ ಏನು ಹಚ್ಚಿರ್ತಾರೋ ಮುಂದಿನ ವರ್ಷ ಓಪನ್ ಆಗುವವರೆಗೂ ಆ ಜ್ಯೋತಿ ಉರಿಯುತ್ತಿರುತ್ತದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಹಾಸನಾಂಬೆಯ ಅನುಗ್ರಹವನ್ನು ಪಡೆದುಕೊಳ್ಳಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ನೀವೇ ನೋಡ್ತಿರ್ಬೋದು ಅಲಂಕಾರಗಳನ್ನು, ಹೊರ ಅಲಂಕಾರ ಇದು. ದೇವಸ್ಥಾನ ಬಂದು ಬೆಳಿಗ್ಗೆ ನಿಮಗೆ ಓಪನ್ ಇರುತ್ತೆ 6 ಗಂಟೆಯಿಂದ ಮಧ್ಯಾಹ್ನದ 12:30ವರೆಗೂ ಓಪನ್ ಇರುತ್ತೆ. ಅದಾದ ನಂತರ ದೇವರಿಗೆ ಅಭಿಷೇಕ ಅದು ಇದು ಅಂತ ಮಾಡ್ತಾರೆ. ದೇವಸ್ಥಾನ ಕ್ಲೋಸ್ ಇರುತ್ತೆ ಮತ್ತು ಸಂಜೆ ಓಪನ್ ಇರುತ್ತೆ. ಸೊ 24 ಗಂಟೆಗಳು ದೇವಸ್ಥಾನ ಓಪನ್ ಇರೋದಿಲ್ಲ. ಸೊ ನೀವು ನಿಮಗೆ ಟೈಮ್ ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ನೋಡಿಕೊಂಡು ಬರಬಹುದು. ಅಲಂಕಾರ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಸಂಸ್ಕೃತಿಯನ್ನು, ಕರ್ನಾಟಕದ ಸಂಸ್ಕೃತಿಯನ್ನು ಎಲ್ಲಿ ಕೂಡ ಬಿಟ್ಟುಕೊಟ್ಟಿಲ್ಲ. ಎಷ್ಟು ಚೆನ್ನಾಗಿ ಒಂದೊಂದೇ ಅಲಂಕಾರವನ್ನು ನೀವು ನೋಡಬಹುದು. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರಸಾದ ಸಂತರ್ಪಣೆಯೂ ಇದೆ. ಪ್ರಸಾದವನ್ನು ಸೇವಿಸಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.